ಆ ಪೇಪರಲ್ಲಿ ಕ್ವಶನ್ ಒಂಥರ ಗ್ರಾವಿಟಿ ಮಾಡ್ಕೊಂಡು ಅವ್ರಿಗೆ ಪಾಸಿಟಿವ್ ಬರಲಿ ಅಂತ ನಿಮ್ಮೆಣ್ಣು ಮತ್ತೆ ಅರ್ಶಿನ ಕುಂಕುಮ ಹಾಕಿರ್ತೀವಿ ಅಷ್ಟೇ. ಜೀರೋ ಕಾಸ್ಟ್ ಇರಬಹುದು, ಫ್ರೀ ಆಗೇ ಕೊಡ್ತಾ ಇರ್ಬೋದು, ಬಟ್ ಅವ್ರ ಗಮನಕ್ಕೆ ತಂದು ಅವ್ರು ಒಪ್ಪಿಗೆ ಕೊಟ್ಟಾಗ ಮಾತ್ರನೇ ಅದನ್ನ ಮುಂದುವರಿಸ್ತಾರೆ. ಅದಕ್ಕೋಸ್ಕರ ನನ್ನ ಉದ್ದೇಶ ಏನಂದ್ರೆ ಮೇಡಮ್ 100ಗೆ 100% ಅದು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ. ಇದು ಒಬ್ರು ವಿದ್ಯಾರ್ಥಿಗಳ ಭವಿಷ್ಯ ಅಲ್ಲ, 100 ಮಕ್ಕಳ ಭವಿಷ್ಯ. ಅವ್ರ ರಿಸಲ್ಟ್ ನಿಮ್ ಕೈಲಿದೆ. 100 ಮಕ್ಕಳ ಭವಿಷ್ಯನೇ ಇರ್ಬೋದು, ಬಟ್ ಇವಾಗ ಅದರಿಂದ ಬೇರೆ ಮಕ್ಕಳಿಗೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ನಾನು ಹೊಣೆ ಆಗಕ್ಕಾಗೋದಿಲ್ಲ. ಮೇಡಮ್ ನಿಮ್ಮ ಅಪ್ರಾಣೆ ನಿಮ್ ತಾಳಿ ಮುಟ್ಟ ನಾನು ಹೇಳ್ತೀನಿ, ಆತರ ಏನು ಸಮಸ್ಯೆ ಆಗಲ್ಲ ನಿಮಗೆ. ಸರ್ ಇವಾಗ ಇದನ್ನ ನಾನು ಹೇಳ್ತಿದ್ದೀನಲ್ಲ, ನಾನು ಡಿಸಿಷನ್ ತಗೊಳಕ್ಕಾಗಲ್ಲ ಅಂತ. ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿದೆ. ಇವತ್ತಿನ ಮಾರ್ನಿಂಗ್ ಅಲ್ಲಿ SSLC ಎಕ್ಸಾಮ್ ನಡೀತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಎಲ್ಲ SSLC ಸ್ಟೂಡೆಂಟ್ಸ್ಗಳಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಒಬ್ಬರು ಟೀಚರ್ ನಂಬರ್ ಕಳಿಸಿದ್ದಾರೆ, ಬಸವರಾಜು ಅಂತೇಳಿ. ಇವರು ಹೆಂಗಾರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನೀಲ್ ಅಂತ ಹೇಳಿ, ಅದಕ್ಕೆ ನಾವು ಕಾಲ್ ಮಾಡ್ತಾ ಇದ್ದೀವಿ ಈಗ ಟೀಚರ್ ನಮಗೆ. ಹಲೋ, ಯಾರು? ನಾನು ವಿದ್ಯಾಶಂಕರ್ ಅಂತ ಹೇಳಿ, ಆದರ್ಶ ಜ್ಯೋತಿಷಾಲಯ ಅಂತ ನಾನು ಆಫೀಸ್ ಇಟ್ಕೊಂಡಿದ್ದೀನಿ ಇಲ್ಲೇ ಬನಶಂಕರಿನಲ್ಲಿ. ಟೀಚರ್ ಇವರಲ್ವ ಮೇಡಮ್ ಮಾತಾಡ್ತಾ ಇರೋದು? ಏನ್ ವಿಷಯ ಅಂತ ಹೇಳಿ. ಮೇಡಮ್ ಏನಂತ ಅಂದ್ರೆ ಈಗ SSLC ಎಕ್ಸಾಮ್ಸ್ಗಳು ನಡೀತಾ ಇದೆಯಲ್ಲ, ಹೌದು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಒಂದು ವಿಶಿಷ್ಟವಾದಂಥ ಒಂದು ಪೆನ್ನನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಅದನ್ನು ಒಂದು ಟ್ರಯಲ್ ಆಗಿ ಈ ವರ್ಷ ಒಂದು 100 ಜನಕ್ಕೆ ವಿದ್ಯಾರ್ಥಿಗಳಿಗೆ ಕೊಡೋಣ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಿಮ್ಮ ವಿದ್ಯಾರ್ಥಿಗಳು ಯಾರಾದರೂ SSLC ಓದೋರಿದ್ದರೆ ಬೇಕಾದರೆ ನಿಮ್ಮ ಮನೆಗೆ ನಾವು ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ತಲುಪಿಸ್ತೀವಿ. ನಾವು ದೇವಿ ಶಕ್ತಿ ಆರಾಧಕರು ವಿಶೇಷವಾದಂಥ ಒಂದು ಪೂಜೆ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂದರೆ ಪರೀಕ್ಷೆಗೆ ಒಂದು ಉಪಯೋಗ ಆಗಲಿ ಅಂತ ಹೇಳಿ ಈ ಅವರು ಪೆನ್ನನ್ನು ಬಳಸಿದ್ರೆ ಪರೀಕ್ಷೆನಲ್ಲಿ ಉತ್ತಮವಾದಂಥ ಅಂಕ ಪಡಿಬೋದು. ನಿಮ್ಮ ಸರ್ ನಾನು ನಾಳೆ ಸ್ಕೂಲಲ್ಲಿ ವಿಚಾರಿಸ್ಬಿಟ್ಟು ಹೇಳ್ತೀನಿ, ಯಾಕಂದ್ರೆ ನಾನು ಟೀಚರ್ ಅಷ್ಟೇನೆ. ಇದಕ್ಕೆ ನಾವು ಡಿಸಿಷನ್ ತಗೊಳಕ್ಕಾಗಲ್ಲ. ನಾನು ಅವ್ರಿಗೆ ತಿಳಿಸ್ಬಿಟ್ಟು ಸರಿ ಅಂತಂದ್ರೆ ಮಾತ್ರ ನಿಮಗೆ ಕಾಲ್ ಮಾಡ್ತೀನಿ. ಅಂದ್ರೆ ಮೇಡಮ್ ನಾವು ಇಲ್ಲಿ ಯಾವುದೇ ಪ್ರಚಾರ ಆಗಲಿ, ಇಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಆತರ ಏನು ಅದೇ ಸರ್, ನೀವು ಪ್ರಚಾರ ಅಡ್ವರ್ಟೈಸ್ ಏನು ಮಾಡ್ತಾ ಇಲ್ಲ, ಬಟ್ ಆದ್ರೂ ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ಅವ್ರಿಗೆ ತಿಳಿಸ್ಬೇಕಲ್ವಾ. ಅವರು ಒಪ್ಪಿಗೆ ಕೊಟ್ರೆ ಮಾತ್ರನೇ ಏನೇ ಒಂದು ತಗೊಳ್ಳೋದಾಗ್ಲಿ ಮಾಡೋದಾಗ್ಲಿ, ಅಂದ್ರೆ ಜೀರೋ ಕಾಸ್ಟ್ ಇರಬಹುದು, ಫ್ರೀ ಆಗೇ ಕೊಡ್ತಾ ಇರ್ಬೋದು, ಬಟ್ ಅವ್ರ ಗಮನಕ್ಕೆ ತಂದು ಅವ್ರು ಒಪ್ಪಿಗೆ ಕೊಟ್ಟಾಗ ಮಾತ್ರನೇ ಅದನ್ನ ಮುಂದುವರಿಸ್ತಾರೆ. ಅದಕ್ಕೋಸ್ಕರ ಅಲ್ಲ ಮೇಡಮ್, ಇಲ್ಲಿ ನನ್ನ ಉಪಯೋಗ, ನನ್ನ ಮಾರ್ಕೆಟಿಂಗ್ ಆತರ ಏನು ನಾನು ಮಾಡ್ಕೊಳ್ತಾ ಇಲ್ಲ. ಅದು ಪೆನ್ ತರೋದಕ್ಕೂ ಅವರು ಪರ್ಮಿಷನ್ ತಗೋಬೇಕಾ ಅಲ್ಲಿ ಸ್ಕೂಲಲ್ಲಿ? ಸರ್ ಅವ್ರ ಹತ್ರ ತಗೋಬೇಕು ಸರ್, ಯಾಕಂತಂದ್ರೆ ನಾವ್ ಏನೇ ಒಂದು ವಿಷಯ ತಗೊಂಡ್ರು, ಪೆನ್ ಅಂತಾನಿಲ್ಲ, ಏನೇ ಒಂದು ಮಾತುಕತೆ ಆಗಿದೆ ಅಂತಂದ್ರು ಕೂಡ ನಾವ್ ಹತ್ರ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಳ್ದೆ ಏನೂ ಇಲ್ಲ, ಯಾಕಂದ್ರೆ ನಾವಲ್ಲಿ ಪ್ರೈವೇಟ್ ಆಗಿ ವರ್ಕ್ ಮಾಡ್ತಿರೋ ಟೀಚರ್ಸ್. ಸೊ ನಾವು ಡಿಸಿಷನ್ ತಗೊಂಡು ನಾವು ಕೊಡೋದಕ್ಕಾಗೋದಿಲ್ಲ, ಹೇಳಕ್ಕೂ ಆಗಲ್ಲ. ಈ ತರ ಮಾಡಿದ್ರು ಅಂತ ತಿಳಿಸಿದ್ರೆ ಅವ್ರಿಗೆ ನಾವು ತಿಳಿಸ್ತೀವಿ, ಅವಾಗ ಅವ್ರ ಒಪಿನಿಯನ್ ತಿಳಿಸ್ತಾರೆ. ಬಟ್ ನಿಮ್ಗೆ ತೊಂದರೆ ಆಗುತ್ತೆ ಅಂದ್ರೆ ಬೇಡ ಮೇಡಮ್. ಏನಂದ್ರೆ ಅದರಲ್ಲೂ ಸಿಂಪಲ್ ಆಗಿ ಏನಂದ್ರೆ ಆ ಪೆನ್ ಮೇಲೆ ಕಡೆಯಲ್ಲಿ ಒಂದು ಚಿಕ್ಕದು ನಿಮ್ಮೆಣ್ಣು ತರ ಇರುತ್ತೆ, ನಿಮ್ಮೆಣ್ಣು ಮೇಲೆ ಅರ್ಶಿನ ಕುಂಕುಮ ತರ ಇರುತ್ತೆ. ಅದು ಮಕ್ಕಳಿಗೆ ಗ್ರಾವಿಟಿಗೆ ಅಂದ್ರೆ ಎಕ್ಸಾಮ್ ಪೇಪರ್ ಇರುತ್ತಲ್ಲ, ಆ ಪೇಪರಲ್ಲಿ ಕ್ವಶನ್ ಒಂಥರ ಗ್ರಾವಿಟಿ ಮಾಡ್ಕೊಂಡು ಅವ್ರಿಗೆ ಪಾಸಿಟಿವ್ ಬರಲಿ ಅಂತ ನಿಮ್ಮೆಣ್ಣು ಮತ್ತೆ ಅರ್ಶಿನ ಕುಂಕುಮ ಹಾಕಿರ್ತೀವಿ ಅಷ್ಟೇ, ಬೇರೆ ಏನಿರೋದಿಲ್ಲ ಸರ್. ಅದು ಏನು ಇರಲ್ಲ, ಬಟ್ ಆದ್ರೆ ನಾನು ಹೇಳಿದ್ನಲ್ಲ, ಯಾಕಂದ್ರೆ ಇದ್ರಲ್ಲಿ ನಮ್ ಡಿಸಿಷನ್ ತಗೊಳಂಗಿಲ್ಲ. ಯಾಕಂದ್ರೆ ಒಂದು ಅವರು ಡಿಸಿಷನ್ ತಗೋಬೇಕು. ಮತ್ತೆ ನನ್ನ ನಂಬರ್ ಯಾರ ಕಡೆಯಿಂದ ಬಂದು ಸಿಕ್ತು ಸರ್? ನಾನು ಇಲ್ಲಿ ಒಂದು ಡೇಟಾ ಬೇಸ್ ಅಲ್ಲಿ ತಗೊಂಡೆ. ಅದು ನಿಮ್ ಡಾಟಾ ಬೇಸ್ ಅಲ್ಲಿ ಈ ತರ ನಂಬರ್ಗಳು ಸಿಗುತ್ತಾ? ಅಂದ್ರೆ ಮೇಡಮ್ ನಮಗೆ ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದಿಷ್ಟು ನಂಬರ್ಗಳು ಬರುತ್ತೆ, ಆಮೇಲೆ ಮೆಡಿಕಲ್ ಅಂತಂದ್ರೆ ಒಂದಿಷ್ಟು ನಮಗೆ ಸಿಗುತ್ತೆ, ಆಮೇಲೆ ಬಿಲ್ಡರ್ಸ್ ಅಂತಂದ್ರೆ ಒಂದಿಷ್ಟು ನಮಗೆ ಡೇಟಾ ಬೇಸ್ಗಳು ಸಿಗ್ತಾ ಇರುತ್ತೆ. ಆದ ಕಾರಣ ಮೇಡಮ್ ಬೇಕಾದ್ರೆ ಒಂದು ಪೆನ್ಗೆ ಇಷ್ಟು ಕಮಿಷನ್ ಅಂತ ಬೇಕಾದ್ರೆ ನಿಮಗೆ ನಾನು ತಲುಪಿಸ್ತೀನಿ. ನೀವು ಅಟ್ಲೀಸ್ಟ್ ಸರ್, ಯಾಕಂದ್ರೆ ಅದು ನಾನು ಅವ್ರನ್ನ ಕೇಳ್ಬಿಟ್ಟೆ ಹೇಳ್ಬೇಕು. ಮತ್ತೆ ಅದು ಕನ್ನಡ ಮೀಡಿಯಂ ಏಡೆಡ್ ಶಾಲೆ ಬೇರೆ, ಸೊ ಅಲ್ಲಿ ಹಂಗಾಗಿ ಅವರು ಹೇಳ್ದೆ ಏನು ಮಾಡೋಂಗಿಲ್ಲ. ಖಂಡಿತ ಖಂಡಿತ ಮೇಡಮ್. ಏನಂದ್ರೆ ನನ್ನ ಉದ್ದೇಶ ಏನಂದ್ರೆ ಮೇಡಮ್ 100ಗೆ 100% ಅದು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ. ಅದೇ ರಿಸಲ್ಟ್ ಚೆನ್ನಾಗಿ ಬರಬೇಕು ಅಲ್ವಾ ಮೇಡಮ್. ಈಗ ಕೆಲವು ಮಕ್ಕಳಿಗೆ ಚೆನ್ನಾಗಿ ಓದ್ತಾರೆ, ಎಕ್ಸಾಮ್ ಓದ್ ತಕ್ಷಣ ಹಾಲ್ಗೆ ಹೋದ ತಕ್ಷಣ ಒಂಥರ ಗಾಬರಿ ಆಗ್ತಾರೆ. ಇನ್ನ ಕೆಲವರು ಚೆನ್ನಾಗಿ ಓದ್ತಾರೆ, ಹಾಲ್ಗೆ ಹೋದ್ರು ಗಾಬರಿ ಆಗಲ್ಲ, ಪೇಪರ್ ನೋಡಿದ ತಕ್ಷಣ ಗಾಬರಿ ಆಗ್ಬಿಡ್ತಾರೆ. ಆನ್ಸರ್ ಗೊತ್ತಿರುತ್ತೆ, ಬರೆಯಕ್ ಬರಲ್ಲ. ಈ ತರ ಸಮಸ್ಯೆಗಳೆಲ್ಲ ಆಗ್ತಿರೋದ್ರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮೇಡಮ್ ವಿಶೇಷವಾದಂತ ಒಂದು ಪವರ್ ಪೆನ್ ಇದು. ಅದೇ ಸರ್, ನೀವು ಹೇಳಿದ್ ನಂಗೆ ಗೊತ್ತಾಯ್ತು, ಬಟ್ ಅದು ನಾನು ನಿಮ್ಗೆ ಹೇಳಿದ್ನಲ್ಲ, ನಾನು ನಾಳೆ ಅವ್ರನ್ನ ಕೇಳಿ ಅವ್ರು ಸರಿ ಅಂತಾನೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಈಗ ಅವರು ತಪ್ಪು ಅಂದ್ಬಿಟ್ರೆ ನಾನು ಅಷ್ಟು ಪೂಜೆ ಮಾಡಿರೋದು, ಅಷ್ಟು ಪೆನ್ಗಳು ತಂದಿರೋದೆಲ್ಲ ವೇಸ್ಟ್. ನೀವು ಬೇರೆ ಯಾರಿಗಾದ್ರೂ ಕೇಳಿ ಮಾಡ್ಕೊಂಡು ಕೊಡ್ಬೇಕಾಗತ್ತೆ ಸರ್, ಅಷ್ಟೇ, ಬೇರೆ ಸ್ಕೂಲ್ಗಳಿಗೆ. ಸರ್ ಯಾರು ಮಾತಾಡ್ಲಿ ನೀವೇ ಹೇಳಿ ಮೇಡಮ್. ಸರ್ ಈಗ ನಾವ್ ಯಾರ್ದು ನಂಬರ್ ಕೊಡೋಕ್ ಆಗೋದಿಲ್ಲ, ಯಾಕಂತಂದ್ರೆ ಈಗ ನನ್ನ ನಂಬರ್ ನಿಮ್ಗೆ ಡಾಟಾ ಬೇಸ್ ಅಲ್ಲಿ ಸಿಕ್ಕಿದೆ ಅಂದ್ರೆ ಅದೇ ತರ ನಿಮ್ಗೆ ಬೇರೆ ಸ್ಕೂಲ್ಸ್ ಸಿಕ್ಕಿರ್ತಾನೆ, ಯಾರಾದ್ರೂ ಸಿಗ್ತಾರೆ ನೋಡಿ, ಕಾಲ್ ಮಾಡಿ. ಅವ್ರು ಇದೇ ತರ ಹೇಳಿದ್ರೆ ನಾನು ಎಕ್ಸಾಮ್ ಆಗೋ ತನಕ ಬರೀ ಫೋನ್ ಮಾಡ್ಕೊಂಡು ಸರ್ ಈಗ ನಾನೇನು ಮಾಡಕ್ ಆಗೋದಿಲ್ವಲ್ಲ, ನಾನೇನು ಮಾಡಕ್ ಅಲ್ಲ ಮೇಡಮ್. ಇದು ಒಬ್ರು ವಿದ್ಯಾರ್ಥಿಗಳ ಭವಿಷ್ಯ ಅಲ್ಲ, 100 ಮಕ್ಕಳ ಭವಿಷ್ಯ. ಅವ್ರ ರಿಸಲ್ಟ್
ಉಳಿಯೋದು ನಿಮ್ಮ ಕೈಲಿದೆ. ಸರ್ 100 ಮಕ್ಕಳ ಭವಿಷ್ಯನೇ ಇರ್ಬೋದು, ಬಟ್ ಇವಾಗ ಅದರಿಂದ ಬೇರೆ ಮಕ್ಕಳಿಗೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ನಾನು ಹೊಣೆ ಆಗಕ್ಕಾಗೋದಿಲ್ಲ. ಮೇಡಮ್ ನಿಮ್ಮ ಅಪ್ರಾಣೆ ನಿಮ್ಮ ತಾಳಿ ಮುಟ್ಕೊಂಡು ನಾನು ಹೇಳ್ತೀನಿ, ಆ ಥರ ಏನು ಸಮಸ್ಯೆ ಆಗಲ್ಲ ನಿಮಗೆ. ಸರ್ ಇವಾಗ ಇದನ್ನ ನಾನು ಹೇಳ್ತಿದ್ದೀನಲ್ಲ, ನಾನು ಡಿಸಿಷನ್ ತಗೊಳಕ್ಕಾಗಲ್ಲ ಅಂತ. ಈಗ ನಾನು ಅವ್ರಿಗೆ ಕಾಲ್ ಮಾಡಿನೂ ಕೇಳಕ್ಕಾಗಲ್ಲ. ಏನಿದ್ರು ಎದುರುಗಡೆ ಈ ತರ ಒಬ್ರು ಕಾಲ್ ಮಾಡಿದ್ರು ಈ ತರ ಹೇಳಿದಾರೆ ಅಂತಂದ್ರೆ ಅವ್ರು ಸರಿ ಅಂದ್ರೆ ನಾನು ನಿಮ್ಗೆ ಹೇಳ್ಬೋದು. ಅದಕ್ಕೆ ಹೇಳ್ತಾ ನಿಮ್ಗೆ ಈಗ ಅದೇ ಡಾಟಾ ಬೇಸ್ ಅಲ್ಲಿ ಬೇರೆ HMs ನಂಬರ್ಗಳು ಸಿಗುತ್ತೆ, ನೀವು ಡೈರೆಕ್ಟ್ ಆಗಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ. ಅಲ್ಲ ಮಾಡ್ತೀನಿ ಮೇಡಮ್, ಬಟ್ ಈಗ ಅದರಿಂದ ಬೇರೆ ಮಕ್ಕಳು ತೊಂದರೆ ಆಗುತ್ತೆ ಅಂತ ನನ್ನ ಪೂಜೆ ಮೇಲೆ ನನ್ನ ಪೆನ್ ಮೇಲೆ ನೀವು ಅದ್ ಹೆಂಗೆ ಪ್ರೆಡಿಕ್ಟ್ ಮಾಡ್ತೀರಾ ನೀವು? ನನ್ನ ಒಂದು ಕಲೆ ಮೇಲೆ ವಿದ್ಯೆ ಮೇಲೆ ಕಟ್ಟೆ ಮಾಡ್ಬಿಟ್ರು. The person you are trying to ಮತ್ತೆ ಎಷ್ಟು ಸಲ ಕಾಲ್ ಮಾಡೋರು ಕಟ್ ಮಾಡ್ತಿದ್ರೆ ಕಾಲು. ಸದ್ಯಕ್ಕೆ ನಂಬರ್ ಕೊಟ್ಟಲ್ಲ, ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕೋಣ ಬನ್ನಿ. ಹಲೋ ಹಲೋ ನಮಸ್ಕಾರ ಬಸವರಾಜ್ ಅವ್ರಿಗೆ. ಹೇಳಿ, ಯಾರು? ಈ ಕಡೆಯಿಂದ RJ ಸುನಿಲ್ ಅಂತ. ಹೇಳಿ ಸರ್. ನಿಮ್ಮ ವೈಫ್ ಅವ್ರ ನಂಬರ್ ಕಳಿಸಿದ್ರಾ? ಹೇಳಿ ಸರ್. ಓಕೆ. ಇಲ್ಲ ಇದ್ರೆ ಗೊತ್ತಾಗೋಯ್ತು ಅವರಿಗೆ. ಕೊಡಿ ಫೋನ್ ಒಂದು ನಿಮಿಷ. ಹಲೋ ಮೇಡಮ್ RJ ಸುನಿಲ್ ಅಂತ ಯಾಕೆ ಕಟ್ ಮಾಡ್ಬಿಟ್ರಿ ಮೇಡಮ್ ನೀವು? ನೀವ್ ಹೇಳ್ತಾ ಇರೋದನ್ನ ಮತ್ತೆ ಮುಂದುವರ್ಸಕ್ ನಂಗೆ ಇಷ್ಟ ಆಗ್ಲಿಲ್ಲ ಸರ್, ಅದಕ್ಕೆ ಕಟ್ ಮಾಡಿದೆ. ನಿಮ್ಗೆ ಫಸ್ಟ್ ನಾನು ಹೇಳ್ತಾ ಇರೋ ವಿಚಾರ ಕೇಳಿ. ಮಾತ್ರ ಕೇಳಿ. ಇವಾಗ ಸ್ಕೂಲ್ಗಳಲ್ಲೂ ಒಂದಿಬ್ರು ಬಂದಿದ್ರು ಸರ್ ಇದೇ ತರ ಹೋದ್ ವಾರದಲ್ಲಿ. ಹೌದಾ? ಕಾಯ್ತಾ ಕೊಡ್ತೀವಿ, ಪೆನ್ ಕೊಡ್ತೀವಿ ಅಂತ ಅನ್ಕೊಂಡು ಲಾಸ್ಟ್ ವೀಕ್ ಅಲ್ಲಿ ಮತ್ತೆ ಇದು ಮಾಲೆಗಳು ಅಂತೆಲ್ಲ ಎತ್ಕೊಂಡ್ ಬಂದಿದ್ರು. ಹೋದ್ ವಾರದಲ್ಲೇ ಬಂದಿದ್ರು. ಸೊ ಹಂಗಾಗಿ ಇದೇ ತರ ಅವ್ರು ಯಾರೋ ಒಬ್ರು ನಂಬರ್ ತಗೊಂಡೋಗಿ ಮಾಡಿರ್ತಾರೆ ಅನ್ಕೊಂಡು ಅದಕ್ಕೆ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೊಂಡ್ ಹೇಳ್ತೀವಿ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದಿದ್ದು. ಯಾಕಂದ್ರೆ ಇದು ಆಗಿ ತುಂಬಾ ದಿನ ಏನಾಗಿಲ್ಲ, ಲಾಸ್ಟ್ ವೀಕ್ ಅಲ್ಲೇನೆ ಆಗಿರೋದು ಕೂಡ ಬಂದು ಹೋಗಿದ್ದು. ನೋಡಿ ಹೆಂಗೆಲ್ಲ ನಾವು ಕಾಗೆ ಹರ್ಸಕ್ ಮಾಡಿದ್ರೆ ರಿಯಲ್ ಆಗಿ ಬಂದ್ಬಿಡ್ತಾರೆ ಈ ತರ ಅಲ್ಲ. ಹಿಂಗ ಆಗಿರೋದಕ್ಕೆ ಅವಾಗ ಇದು ಆಯ್ತು. ಮತ್ತೆ ಈಗ ನಿಮ್ದು ಕಡೆಯಿಂದ ಇದೇ ವಿಷಯದಲ್ಲಿ ಬಂದಾಗ ನಾವ್ ಇನ್ನೇನ್ ಹೇಳ್ಬೇಕಾಗುತ್ತೆ. ಸರಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಕೊಟ್ಟೆ ಸರ್. ನೋಡಿ ಒಂದೊಂದ್ಸಲ ನಾವು ಮಾತಾಡೋ ಮಾತುಗೂ ಅಲ್ಲಿ ನಡೆದಿರೋ ವಿಚಾರಕ್ಕೂ ಹಿಂಗೆಲ್ಲ ಸಿಂಕ್ ಆಗಿಬಿಡುತ್ತೆ. ಆ ಟೈಪ್ ಈ ಟೈಪ್ ಎಲ್ಲ ಆಗಿಬಿಡುತ್ತೆ. ಸದ್ಯಕ್ಕೆ ಸೂಪರ್ ಆಗಿರೋ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಗೋದು ಭೋಗ ನಗ್ಸೋದು ಯೋಗ. ಸೊ ಹಾಗೇನೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಯಾರಿಗೆ ನೀವು ಡೀಲ್ ಕಳಿಸ್ತಿರೋ ನಾನು ಕಾಲ್ ಮಾಡ್ತೀನಿ. ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಗ್ತಾರಿ ನಗಿಸ್ತಾರಿ, ಯಾಕಂದರೆ ನಗೋದು ಭೋಗ ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. RJ Sunil Prank Calls.